ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಅಡ್ಡ ಅಫಿಷಿಯಲ್ ಚಾನಲ್ನಿಂದ. ರಾಯಚೂರು ಡಿಸ್ಟ್ರಿಕ್ಟ್, ರಾಯಚೂರು ಜಿಲ್ಲೆಯಲ್ಲಿ ಮೀನುಗಾರರಿಗೆ ಒಂದು ಭರ್ಜರಿಯಾದಂತಹ ಅವಕಾಶವನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರಿಗೆ ಉಚಿತ ಮೀನುಗಾರಿಕೆ ಕಿಟ್. ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರಿಗೆ ಉಚಿತ ಮೀನುಗಾರಿಕೆ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಅರ್ಜಿಯನ್ನು ಆಲ್ರೆಡಿ ಆರಂಭ ಆಗಿದೆ. ಇದಕ್ಕೆ ಅಪ್ಲೈ ಮಾಡಲಿಕ್ಕಿರುವಂತಹ ಕೊನೆಯ ದಿನಾಂಕ 25 ಆಗಸ್ಟ್ 2026. ಇದು ಯಾರಿಗೆಲ್ಲ ಅಂತ ಹೇಳಿದರೆ SC ಇರ್ಬೋದು, ST ಇರ್ಬೋದು, ಹಾಗೆ ಸಾಮಾನ್ಯ ವರ್ಗದ ಜನರಿಗೂ ಕೂಡ ಇದು ಅವಕಾಶ ಇದೆ. ಮತ್ತು ಈ ಉಚಿತ ಮೀನುಗಾರಿಕೆ ಕಿಟ್ಗಳೊಂದಿಗೆ ನಿಮಗೆ ಮತ್ಸ್ಯವಾಹಿನಿ ಸಹಾಯಧನ ಕೂಡ ಸಿಗುತ್ತೆ. ಇದು ಎಲ್ಲಿ ಅಂತ ಹೇಳಿದರೆ ರಾಯಚೂರು ಡಿಸ್ಟ್ರಿಕ್ಟ್, ರಾಯಚೂರು ಜಿಲ್ಲೆಯಲ್ಲಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ಕೊಡುವಂತಹ ಈ ರೀತಿಯ ಸ್ಕೀಮ್ನ ಬಗ್ಗೆ ವಿಡಿಯೋ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮೀನುಗಾರರಿಗೆ ಕೊಡುವಂತಹ ಉಚಿತ ಮೀನುಗಾರಿಕೆ ಕಿಟ್, ಇದಕ್ಕೆ ನೀವು ಹೇಗೆ ಅಪ್ಲೈ ಮಾಡಬೇಕು, ನೋಟಿಫಿಕೇಷನ್ನಲ್ಲಿ ಏನೇನು ಇದೆ, ಇದರ ಎಲ್ಲದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆದಂಥ ಸಂಪೂರ್ಣವಾದಂತಹ ಮಾಹಿತಿ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಕಡೆಯ ತನಕ ಕಂಪ್ಲೀಟ್ ಆಗಿ ನೋಡಿ. ಯಾಕಂತೇಳಿದರೆ ಇದಕ್ಕೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಆದ್ದರಿಂದ ಆನ್ಲೈನ್ ಮೂಲಕ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಇದರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ಕಂಟಿನ್ಯೂ ಆಗಿ ನೋಡಿ, ಎಂಡ್ ತನಕ ನೋಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ರಾಯಚೂರು ಡಿಸ್ಟ್ರಿಕ್ಟ್, ರಾಯಚೂರು ಜಿಲ್ಲೆಯ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ನಿಮಗೆ ಮೊದಲೇ ಗೊತ್ತಿದ್ದಾಗೆ ನಾನು ನಮ್ಮ ವಿಡಿಯೋವನ್ನು ಯಾವಾಗಲೂ ಕೂಡ ಅವರ ಅಫಿಷಿಯಲ್ ವೆಬ್ಸೈಟ್ನಿಂದನೇ ಸ್ಟಾರ್ಟ್ ಮಾಡ್ತೇನೆ. ಅಲ್ಲಿಂದನೇ ನಾವು ಅಧಿಸೂಚನೆ ಡೌನ್ಲೋಡ್ ಮಾಡಿಕೊಂಡು ಹೇಗೆ ಅಪ್ಲೈ ಮಾಡಬೇಕು ಇದರೆಲ್ಲದರ ಬಗ್ಗೆ ಅಲ್ಲಿಂದನೇ ಶುರು ಮಾಡ್ತೇನೆ. ಯಾಕಂತೇಳಿದರೆ ಕೆಲವರಿಗೆ ಡೌಟ್ ಇರುತ್ತೆ, ಇದು ಫೇಕ್ ನ್ಯೂಸ್ ಇರ್ಬೋದಾ ಏನಂತ. ಆದ್ದರಿಂದ ನಾನು ಯಾವಾಗಲೂ ಅಫಿಷಿಯಲ್ ವೆಬ್ಸೈಟಿಂದನೇ ಸ್ಟಾರ್ಟ್ ಮಾಡ್ತೇನೆ. ಹಾಗೆ ಇವತ್ತು ನೀವು ನೋಡ್ಬೋದು, ನಾನು ಇದನ್ನು ರಾಯಚೂರು ಜಿಲ್ಲೆಯ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇಲ್ಲಿ ನೋಡ್ಬೋದು. ನೋಟಿಫಿಕೇಷನ್ ಏನಿದೆ ಅಂತ ಹೇಳಿದರೆ, ಮೀನುಗಾರಿಕೆ ಇಲಾಖೆಯಿಂದ 26-27 ಸಾಲಿನ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ಮೀನುಗಾರಿಕಾ ಸಲಕರಣೆ ಕಿಟ್ ಹಾಗೂ ಮತ್ಸ್ಯವಾಹಿನಿ ಯೋಜನೆಯಡಿ ಸಹಾಯಧನ ಪಡೆಯಲು ಅರ್ಜಿ. ಪ್ರಾರಂಭಿಕ ದಿನಾಂಕ ಕೊಟ್ಟಿದ್ದಾರೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ 16 ತಾರೀಕಿಗೆ. ಮುಕ್ತಾಯ ದಿನಾಂಕ ಈ ತಿಂಗಳು 25/8/2026ರಲ್ಲಿ ಮುಕ್ತಾಯವಾಗುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಮೊದಲನೇದಾಗಿ ನಾವು ಅಧಿಸೂಚನೆಯನ್ನು ನೋಡುವ. ಅಧಿಸೂಚನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ, ಆನಂತರ ಇಲ್ಲಿ ಬಂದು ಅರ್ಜಿಯನ್ನು ಹೇಗೆ ಸಲ್ಲಿಸುವುದು, ವಿಡಿಯೋದ ಕಡೆಯಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ಕೂಡ ನಾನು ಕೊಡಲಿಕ್ಕಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡುವುದನ್ನು ಮರಿಬೇಡಿ. ಆದರೆ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನಂದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತೇಳಿದರೆ ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು, ಎಲ್ಲ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋವನ್ನು ಹಾಕ್ತಾ ಇರ್ತೇವೆ. ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು, ಇಂಟರ್ನ್ಶಿಪ್ ಆಗಿರ್ಬೋದು, ಅಪ್ರೆಂಟಿಸ್ಶಿಪ್ ಆಗಿರ್ಬೋದು, ಸ್ಕಾಲರ್ಶಿಪ್, ಗೌರ್ಮೆಂಟ್ ಜಾಬ್, ವರ್ಕ್ ಫ್ರಮ್ ಹೋಮ್ ಜಾಬ್, ಈ ಎಲ್ಲ ರೀತಿಯಾದಂತಹ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನನ್ನು ಮಿಸ್ ಮಾಡಿಕೊಳ್ಳುವ ಚಾನ್ಸಸ್ ಇರೋದಿಲ್ಲ. ಆದ್ದರಿಂದ ಸ್ನೇಹಿತರೆ, ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ಮೊದಲೇ ತಿಳಿಸಿದಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇನ್ನೊಂದೇನಂತ ಹೇಳಿದರೆ, ಇದಕ್ಕೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಆದರೆ ಕೆಲವರಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕೆನ್ನುವಂತಹ ಐಡಿಯಾ ಇರುವುದಿಲ್ಲ. ಯಾಕಂತ ಹೇಳಿದರೆ, ಹೇಗೆ ಫೋಟೋ ಅಪ್ಲೋಡ್ ಮಾಡಬೇಕು, ಹೇಗೆ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಈ ರೀತಿಯಾದಂತಹ ಕನ್ಫ್ಯೂಷನ್ಗಳು ತಲೆಯಲ್ಲಿರುತ್ತೆ. ಆದ್ದರಿಂದ ನಾವೇನು ಮಾಡಿದ್ದೇವೆ ಅಂದರೆ, ಉದ್ಯೋಗ ಭರ್ತಿ ಸೇವೆ, ಅರ್ಜಿ ಭರ್ತಿ ಸೇವೆ ಎನ್ನುವಂಥ ಒಂದು ಸೇವೆಯನ್ನು ಶುರು ಮಾಡಿದ್ದೇವೆ. ಅದಕ್ಕೆ ಏನು ಮಾಡಬೇಕಂತ ಹೇಳಿದರೆ, ನೀವು ವಿಡಿಯೋ ನೋಡ್ತಿದ್ರೆ ಇದರ ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೇವೆ. ಇಲ್ಲಿ ಬಂದು ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಮತ್ತು ನೀವು ಯಾವ ಕೆಲಸಕ್ಕೆ ನೀವು ಅಪ್ಲೈ ಮಾಡಲಿಕ್ಕೆ ಬಯಸ್ತೀರಿ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನನಗೆ ನಿಮ್ಮ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಖುದ್ದಾಗಿ ನಿಮಗೆ ಕಾಂಟ್ಯಾಕ್ಟ್ ಆಗಿ ನಿಮ್ಮ ಡಾಕ್ಯುಮೆಂಟನ್ನು ತೆಗೆದುಕೊಂಡು ನಿಮ್ಮ ಅಪ್ಲಿಕೇಶನನ್ನು ನಾನು ಸಬ್ಮಿಟ್ ಮಾಡಿ ಕೊಡ್ತೇನೆ. ಆದ್ದರಿಂದ ಸ್ನೇಹಿತರೆ, ನಿಮಗೆ ಈ ಉದ್ಯೋಗ ಅರ್ಜಿ ಭರ್ತಿ ಸೇವೆಯನ್ನು ನೀವು ಪಡಿಸ್ಕೊಳ್ಬೇಕಂತಿದ್ರೆ ದಯಮಾಡಿ ಯೂಸ್ ಮಾಡ್ಕೊಳ್ಳಿ. ಆದರೆ ನೀವು ಸೀರಿಯಸ್ ಆಗಿದ್ದರೆ ಮಾತ್ರ, ಕರೆಕ್ಟಾಗಿ ಯೂಸ್ ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಇಲ್ಲಾದರೆ ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬನ್ನಿ, ಮೊದಲನೇದಾಗಿ ಅಧಿಸೂಚನೆಯನ್ನು ಓಪನ್ ಮಾಡುವ. ನೋಟ. ಫಸ್ಟ್ ಇದನ್ನು ಕ್ಲಿಕ್ ಮಾಡು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಅಧಿಸೂಚನೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು,
ಏನು ಕೊಟ್ಟಿದ್ದಾರೆ ಅಂತೇಳಿದರೆ ದಿನಾಂಕ 2022 ಮತ್ತು ಮೀನುಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ರಾಯಚೂರು ಯೋಜನೆಯಂತೆ ಮೀನುಗಾರಿಕೆ ಉಪನಿರ್ದೇಶಕ ರಾಯಚೂರು 2026-27 ಸಾಲಿನ ಜಿಲ್ಲಾ ವಲಯ ಫಲಾನುಭವಿ ಆಧಾರಿತ ಯೋಜನೆಯಡಿ ಕೆಳಗಿನ ರಾಯಚೂರು ಜಿಲ್ಲೆಯ ಕ್ರಿಯಾ ಯೋಜನೆ ಪ್ರಕಾರ ತಾಲೂಕುವಾರಿ ಗುರಿ ನಿಗದಿಪಡಿಸಲಾಗಿದೆ. ಅಂದರೆ ಈ ರಾಯಚೂರು ಒಳಗಡೆ ತಾಲೂಕು ಲೆವೆಲಲ್ಲಿ ಒಂದು ಏಮ್ ಇಟ್ಟಿದ್ದಾರೆ. ಅಂದರೆ ಇಷ್ಟು ಕಿಟ್ಟನ್ನು ನಾವು ಕೊಡಬೇಕು ಅಂತ. ನೋಡಿ, ರಾಯಚೂರು, ದೇವದುರ್ಗ, ಮಾನ್ವಿ, ಲಿಂಗಸುಗೂರು, ಸಿಂಧನೂರು, ಸೊ ಇಲ್ಲಿ ಗುರಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಅವರು ಕೊಡ್ತಾರೆ ಅಂತ. ಸೊ ಇಲ್ಲಿ ನೋಡಿದರೆ ಮೀನುಗಾರಿಕೆ ಸಲಕರಣೆ ಕಿಟ್ ಇದು ಸ್ಕೆಡ್ಯೂಲ್ ಕಾಸ್ಟ್ನವರಿಗೆ, ಮೀನುಗಾರಿಕೆ ಸಲಕರಣೆ ಕಿಟ್ ಇದು ST ಅವರಿಗೆ, ಟ್ರೈಬಲ್ನವರಿಗೆ. ಹಾಗೆ ನೀವು ದ್ವಿಚಕ್ರ ವಾಹನ ಮತ್ತು ಶಾಖ ನಿರೋಧಕ ಪೆಟ್ಟಿಗೆಗಳ ಖರೀದಿಗೆ ನಿಮಗೆ 30,000 ಅಂದರೆ 0.30 ಲಕ್ಷಗಳ ಸಹಾಯಧನ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಸಾಮಾನ್ಯ ವರ್ಗದವರಿಗೂ ಕೂಡ ನಿಮಗೂ ಕೂಡ ಮೀನುಗಾರಿಕೆ ಕಿಟ್ಗಳ ಒಂದು ವಿತರಣೆ ಕೂಡ ಇರುತ್ತೆ. ಸೊ ಏನೆಲ್ಲಿರುತ್ತೆ, SC ಅವರಿಗೆ ಮೀನುಗಾರಿಕೆ ಸಲಕರಣೆಗಳ ಕಿಟ್ ಮತ್ತು ST ಅವರಿಗೆ ಮೀನುಗಾರಿಕೆ ಸಲಕರಣೆಗಳ ಕಿಟ್, ಹಾಗೆ ಸಾಮಾನ್ಯ ವರ್ಗದವರಿಗೂ ಕೂಡ ಮೀನುಗಾರಿಕೆ ಸಲಕರಣೆಗಳ ಕಿಟ್ಗಳನ್ನು ವಿತರಿಸ್ತಾರೆ. ಹಾಗೆಯೇ ದ್ವಿಚಕ್ರ ವಾಹನ ಕೂಡ ಇರುತ್ತೆ ಮತ್ತು ಶಾಖ ನಿರೋಧಕ ಪೆಟ್ಟಿಗೆಗಳ ಖರೀದಿಗೆ ನಿಮಗೆ 30,000 ಅಥವಾ 0.30 ಲಕ್ಷಗಳ ಸಹಾಯಧನ ಕೂಡ ನಿಮಗೆ ಸಿಗುತ್ತೆ. ಸೊ ಟೋಟಲ್ ಎಷ್ಟು ಫಲಾನುಭವಿಗಳಿಗೆ ಕೊಡ್ತಾರೆ ಅಂದರೆ 97 ಫಲಾನುಭವಿಗಳಿಗೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಮೊದಲನೇ ತಿಳಿಸಿದ್ದಾನೆ ನಾನು. ಸೊ ಒಂದು ವೇಳೆ 97ಕ್ಕಿಂತ ಜಾಸ್ತಿ ಅರ್ಜಿಗಳು ಬಂದರೆ ಅವರು ಲಾಟರಿ ಮೂಲಕ, ಅಂದರೆ ಎಲ್ಲರನ್ನು ಒಂದು ಚೀಟಿಯಲ್ಲಿ ಬರೆದು ಚೀಟಿ ತೆಗೆಯುವ ಹಾಗೆ ಆ ರೀತಿಯಂತೆ ನಿಮ್ಮನ್ನು ಆಯ್ಕೆ ಮಾಡಲಿಕ್ಕೆ ಆಗುತ್ತೆ. ಸೊ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 16/7 ಆಗಿತ್ತು. ಈಗ ಕೊನೆಯ ದಿನಾಂಕ 25/8/2026. ಸೊ ಸ್ನೇಹಿತರೆ, ಇದು ಒಂದು ಸಣ್ಣದಾದಂತಹ ಅಧಿಸೂಚನೆ, ಸಣ್ಣದಾದಂತಹ ನೋಟಿಫಿಕೇಷನ್. ಹಾಗಾದರೆ ಅಪ್ಲೈ ಮಾಡೋ ವಿಧಾನ ಹೇಗೆ? ಇಲ್ಲಿ ಬನ್ನಿ, ಇಲ್ಲಿ ಬಂದು ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಅರ್ಜಿ ಓಪನ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಪ್ಲೀಸ್ ಕೀಪ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ ರೆಡಿ. ಈ ಡಾಕ್ಯುಮೆಂಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಂತೆ. ಸೊ ಯಾವುದೆಲ್ಲ ಅಂದರೆ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂದರೆ ನಿಮ್ಮ ಫೋಟೋದ ಮೇಲೆ ನಿಮ್ಮ ಸಿಗ್ನೇಚರ್ ಆಗಿರಬೇಕು. ಹಾಗೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಫಿಶರೀಸ್ ಆ್ಯಕ್ಟಿವಿಟಿ ಸರ್ಟಿಫಿಕೇಟ್ ಫ್ರಮ್ ದ ಕನ್ಸರ್ನ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಶರೀಸ್ ಡಿಪಾರ್ಟ್ಮೆಂಟ್, ಮೀನುಗಾರಿಕೆ ಇಲಾಖೆಯಿಂದ ನೀವು ಮೀನುಗಾರಿಕಾ ಕೆಲಸವನ್ನು ಮಾಡ್ತಿದ್ದೀರಾ ಅಂತ ಒಂದು ಸರ್ಟಿಫಿಕೇಟನ್ನು ತೊಗೊಂಡು ಬರಬೇಕು. ಹಾಗೆ ವೆಹಿಕಲ್ ಕೊಟೇಶನ್, ನೀವು ಹಾಗಾದರೆ ವೆಹಿಕಲನ್ನು ಪಡ್ಕೊಳ್ಬೇಕಂತ, 2 ವೀಲರ್ ವೆಹಿಕಲ್ ನಿಮಗೆ ಬೇಕಂತಾದರೆ ಆ ವೆಹಿಕಲ್ನ ಕೊಟೇಶನನ್ನು ನೀವು ಒಂದು PDF ಫೈಲಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಪ್ರೂಫ್ ಆಫ್ ಸರ್ಟಿಫಿಕೇಟ್ ಇನ್ ಕಾಸ್ಟ್ ಆಫ್ ವಿಡೋ ಇನ್ ಕೇಸ್ ಆಫ್ ವಿಡೋ ಮತ್ತು PWD HIV ಎಫೆಕ್ಟೆಡ್ ಪರ್ಸನ್ಸ್. ನೀವು ವಿಡೋ ಆಗಿದ್ದರೆ, ನೀವು PWD ಆಗಿದ್ದರೆ, HIV ಪರ್ಸನ್ ಆಗಿದ್ದರೆ ನಿಮ್ಮ ಆ ಸರ್ಟಿಫಿಕೇಟ್ ಕೂಡ ಇಲ್ಲಿ ಯೂಸ್ಫುಲ್ ಆಗುತ್ತೆ. ಹಾಗಾದರೆ ಅಪ್ಲೈ ಮಾಡೋದು ಹೇಗೆ? ಸೊ ಏನೆಲ್ಲ ಡೀಟೇಲ್ಸ್ ನೀವು ಕೊಡಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಯಾವ ಡಿಸ್ಟ್ರಿಕ್ಕಿಗೆ ನೀವು ಅಪ್ಲೈ ಮಾಡ್ತಿದ್ದೀರಿ, ಯಾವ ಸ್ಕೀಮನ್ನು ಯುಟಿಲೈಸ್ ಮಾಡಬೇಕಂತಿದ್ದೀರಿ, ತಾಲೂಕಿನ ಹೆಸರೇನು, ಹಾಗೆ ನಿಮ್ಮ ಹೆಸರು, ಮತ್ತು ಇಲ್ಲಿ ನಿಮ್ಮ ಫೋಟೋ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಸೆಲ್ಫ್ ಅಟೆಸ್ಟೆಡ್, ಅದನ್ನು ಅಪ್ಲೋಡ್ ಮಾಡಬೇಕು. ಹಾಗೆ ನಿಮ್ಮ ತಂದೆಯ, ತಾಯಿ ಅಥವಾ ಗಂಡನ ಹೆಸರು, ನಿಮ್ಮ ಜೆಂಡರ್, ಹಾಗೆ ನಿಮ್ಮ ಕ್ಯಾಟಗರಿ, ಯಾವ ಕ್ಯಾಟಗರಿಗೆ ನೀವು ಸೇರಿರ್ತೀರಿ ಅದನ್ನು ನೀವು ತಿಳಿಸಬೇಕು. ನೆಕ್ಸ್ಟ್ ಬರುತ್ತೆ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಕೊಡಬೇಕಾಗುತ್ತೆ, ನಿಮ್ಮ ಮೊಬೈಲ್ ನಂಬರ್, ಹಾಗೆ ನಿಮ್ಮ ಸ್ಟೇಟ್, ಯಾವ ಸ್ಟೇಟಿಂದ ನಿಮ್ಮ ಅಡ್ರೆಸ್ಸಲ್ಲಿ ಹೌಸ್ ನಂಬರ್ ಇರ್ಬೋದು, ಮತ್ತು ಲ್ಯಾಂಡ್ಮಾರ್ಕ್ ಏನಿದೆ ಅದು, ಹಾಗೆ ನಿಮ್ಮ ವಿಲೇಜ್, ತಾಲೂಕು, ಯಾವ ಡಿಸ್ಟ್ರಿಕ್ಟ್. ಸೊ ಮೆಂಬರ್ಶಿಪ್ ಡೀಟೇಲ್ಸ್, ನೀವು ಮೆಂಬರ್ ಆಫ್ ಫಿಶರೀಸ್ ಕೋಆಪರೇಟಿವ್ ಸೊಸೈಟಿ, ಮೀನುಗಾರಿಕಾ ಸೊಸೈಟಿಯಲ್ಲಿ ಮೆಂಬರ್ ಆಗಿದ್ದೀರಾ, ಹೌದಾದರೆ ಹೌದಂತ ಹಾಕಿ, ನೋ ಆದರೆ ನೋ ಅಂತ ಹಾಕಿ. ಡೀಟೇಲ್ಸ್ ಆಫ್ ದಿ ಬೆನಿಫಿಟ್ ಇಫ್ ಎನಿ, ಅಂದರೆ ಡಿಡ್ ಯು ಗೆಟ್ ದ ಬೆನಿಫಿಟ್ ಫ್ರಮ್ ದ ಫಿಶರೀಸ್ ಡಿಪಾರ್ಟ್ಮೆಂಟ್ ಇನ್ ಪ್ರೀವಿಯಸ್ ಇಯರ್ಸ್, ನೀವು ಹಿಂದಿನ ವರ್ಷಗಳಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಯಾವುದೇ ಬೆನಿಫಿಟನ್ನು ನೀವು ಪಡ್ಕೊಂಡಿದ್ದೀರಾ. ಹಾಗೆ ಆರ್ ಯು ಅ ಪರ್ಸನ್ ವಿತ್ PWD ಆರ್ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್, ನೀವು ಅಂಗವಿಕಲರಾಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾದರೆ ನೋ ಅಂತ ಹಾಕಿ. ಆರ್ ಯು HIV ಎಫೆಕ್ಟೆಡ್ ಪರ್ಸನ್, ನಿಮಗೆ HIV ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾದರೆ ನೋ ಅಂತ ಹಾಕಿ. ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟ ನಂತರ ಇಲ್ಲಿ ಐ ಅಗ್ರಿ ಅಂತ ಕೊಟ್ಟು, ಆನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಟೆಕ್ಸ್ಟ್ ಬರೆದಿದ್ದಾರೆ ಅದನ್ನು ಈ ಬಾಕ್ಸ್ ಒಳಗೆ ಬರೆದು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಆಯಿತು. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಫಸ್ಟ್ ಸ್ಟೇಜಲ್ಲಿ ಸಬ್ಮಿಟ್ ಆಗುತ್ತೆ. ಆನಂತರ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗಿ ಅಲ್ಲಿ ನೀವು ಈ ಎಲ್ಲ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡುವಂತಹ ಒಂದು ಆಪ್ಷನ್ಗಳು ಇರುತ್ತೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ರಾಯಚೂರು ಡಿಸ್ಟ್ರಿಕ್ಟ್
ಅಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಕೊಡುವಂತಹ ಉಚಿತವಾದಂತಹ ಮೀನುಗಾರಿಕೆ ಸಲಕರಣೆ ಕಿಟ್ ಅನ್ನು ಪಡ್ಕೊಳ್ಳಬಹುದು. ಸೊ ಅದಕ್ಕೆ ಈ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಬಹುದು. ಸೊ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡುವುದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.